ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು ಏನು ಹೇಳ್ತಾ ಇದ್ದೇನೆ ಅಂತಂದರೆ, ಇವತ್ತು ನಾಟಿ ಕೋಳಿ ಫಾರ್ಮ್ನ ಮಾಡೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಈಗ ಯುವಕರು ಏನು ಮಾಡ್ತಿದ್ದಾರೆ ಅಂದರೆ, ಈ ನಾಟಿ ಕೋಳಿ ಫಾರ್ಮ್ ಮಾಡೋದ್ರಲ್ಲಿ, ಶೆಡ್ ಮಾಡೋದ್ರಲ್ಲಿ ಅವರು ಎಡುತ್ತಿದ್ದಾರೆ. ಹೆಂಗೆ ಎಡುತ್ತಿದ್ದಾರಪ್ಪ ಅಂತಂದರೆ, ಅವರು ಆಧುನಿಕವಾಗಿ ಸುಮಾರು 4ರಿಂದ 5 ಲಕ್ಷ ರೂಪಾಯಿ ಖರ್ಚು ಮಾಡಿ ಅವರು ಶೆಡ್ಡನ್ನು ನಿರ್ಮಾಣ ಮಾಡಿ ಕೈ ಸುಟ್ಟುವಂಥ ಒಂದು ಕೆಲಸಕ್ಕೆ ಕೈ ಹಾಕ್ತಿದ್ದಾರೆ. ಬಟ್ ನಾನು ಹೇಳ್ತಾ ಇರೋದೇನಪ್ಪ ಅಂತಂದರೆ, ಯಾವುದೇ ಒಂದು ಬಿಸ್ನೆಸ್ ಆಗಿರಲಿ, ಅದನ್ನು ಮೊದಲು ಡೆಮೋದಲ್ಲಿ ನಾವು ನೋಡಬೇಕು. ಅದಾದಮೇಲೆ ನಾವು ರಿಯಲ್ ಆಗಿ ಮಾಡೋಕ್ಕೆ ಹೋಗ್ಬೇಕು. ಈಗ ನಾನು ಹೇಳ್ತಾ ಏನಪ್ಪ ಅಂತಂದರೆ, ನಾವು ಸಿಂಪಲ್ಲಾಗಿ ಶೆಡ್ಡನ್ನು ಮಾಡುವಂಥ ಒಂದು ವಿಧಾನವನ್ನು ಕಲ್ತ್ಕೋಬೇಕು. ಈಗ ಸಪೋಸ್ ನೀವು ಒಂದು 500 ಕೋಳಿನ ಸಾಕ್ತಿದ್ದಾನೆ ಅಂತಂದರೆ, ಅಲ್ಲಿ ಸುಮಾರು ಒಂದು 15,000 ರೂಪಾಯಿ ಅಷ್ಟೇ ಶೆಡ್ಡಿಗೆ ನೀವು ಖರ್ಚನ್ನು ಮಾಡ್ತಕ್ಕಂಥದ್ದನ್ನು ಮಾಡಬೇಕು. ಯಾಕಂತಂತಂದರೆ, ನೀವು ಫಸ್ಟ್ ಟೈಮ್ ಅದನ್ನು ಮಾಡ್ತಾ ಇರ್ತೀರ. ನೀವು ಯಾರ್ದೋ ಮಾತು ಕೇಳ್ಕೊಂಡು, ಯಾರೋ ಗೈಡೆನ್ಸ್ ತೊಗೊಂಡು ನೀವು ಟೆಕ್ನಾಲಜಿ ಥರ ಮಾಡಬೇಕು, ಹಂಗೆ ಮಾಡ್ಬೇಕು, ಹಿಂಗೆ ಮಾಡ್ಕೊಂಡು ಅಂದ್ಕೊಂಡು ನೀವು 4ರಿಂದ 5 ಲಕ್ಷ ರೂಪಾಯಿ ಖರ್ಚು ಮಾಡಿದರೆ ಅಷ್ಟು ಲಾಭ ಇದರಲ್ಲಿ ಬರೋಲ್ಲ. ಇದರಲ್ಲಿ ಇರೋದೇ ಸುಮಾರು ಅಂದರೆ 50ರಿಂದ ಲಕ್ಷದಿಂದ 1.5 ಲಕ್ಷ ಲಾಭ ಇರುತ್ತೆ. ಹೀಗಾಗಿ ನೀವು ಶೆಡ್ಡನ್ನು ಒಂದು ಹಂತದಲ್ಲಿ ಕಡಿಮೆ ಖರ್ಚಲ್ಲಿ ಮಾಡ್ಕೋಬೇಕು. ನಿಮಗೆ ಲಾಭ ಅನಿಸಿದರೆ ಮುಂದೊಂದು ದಿನ ನೀವು ದೊಡ್ಡ ಹಂತದಲ್ಲಿ ಕೂಡ ಮಾಡ್ಕೋಬೇಕು, ಏನು ಪರವಾಗಿಲ್ಲ. ನಿಮಗೆ ಅನುಭವ ಆಗೋವರೆಗಂತೂ ನೀವು ಸಣ್ಣ ಪ್ರಮಾಣದಲ್ಲಿ ಅಂತೂ ಮಾಡಲೇಬೇಕು. ಸೊ ಕೋಳಿ ಬಗ್ಗೆ ಹೇಳೋದಾದರೆ, ಈಗ ನಾಟಿ ಕೋಳಿಗಂತೂ ನಮ್ಮ ಕರ್ನಾಟಕದಲ್ಲಿ ಬೇಡಿಕೆ ಅಂತೂ ಇದ್ದೇ ಇದೆ, ಅದಂತೂ ಎರಡು ಮಾತಿಲ್ಲ. ಬಟ್ ಈ ಬೇಡಿಕೆನ ನಾವು ಹೆಂಗೆ ಕೆಡಿಸ್ತಾ ಇದ್ವಿ ಅಂತಂದರೆ, ಮಾರ್ಕೆಟಿಂಗ್ ಇಲ್ಲ, ಯಾರೂ ತೊಗೊಳ್ಳಲ್ಲ, ಸೇಲ್ ಮಾಡಲ್ಲ ಅಂತೇಳ್ಬಿಟ್ಟು ನಾವು ಭಯ ಬಿದ್ದು ನಾವು ಇವತ್ತು ಇದರ ರೇಟನ್ನು ಕೆಡಿಸ್ತಾ ಇದ್ದೀವಿ. ಬಟ್ ನಾಟಿ ಕೋಳಿಗಿರೋ ಬೆಲೆ ಕರ್ನಾಟಕ ಬಿಟ್ಟು ಬೇರೆ ರಾಜ್ಯಕ್ಕೆ ಹೋದರೂ ಕೂಡ ಇದಕ್ಕಿರೋ ಬೆಲೆ ಕಡಿಮೆ ಅಂತೂ ಆಗೋದೇ ಇಲ್ಲ. ಇವಾಗ ನಾನು ಹೇಳ್ತಾ ಇರೋದೇನಪ್ಪ ಅಂತಂದರೆ, ಈ ನಾಟಿ ಕೋಳಿ ಫಾರ್ಮ್ ಮಾಡಬೇಕಾದ್ರೆ ಇದರಲ್ಲಿ ತಾಳ್ಮೆ ಅನ್ನೋದು ತುಂಬಾ ಇರಬೇಕು. ಹಾಗೆ ಇದರಲ್ಲಿ ಕೂಡ ದುಡ್ಡು ಹಾಕಿದ ಮೇಲೆ ಅದನ್ನು ತಗೊಳ್ತೀನಿ ಅನ್ನೋ ಒಂದು ಬಂಡ ಧೈರ್ಯ ಕೂಡ ಇರಬೇಕು. ಇದರಲ್ಲಿ ಲಾಸ್ ಈಗ ಸಡನ್ನಾಗಿ ನಮ್ಮದು ಲಾಸ್ ಅಂತೂ ಆಗಲೇಬಹುದು, ಬಟ್ ಹೇಳೋಕ್ಕಾಗಲ್ಲ. ಆದರೆ ಅದರಲ್ಲಿ ಧೈರ್ಯ ಅಂತೂ ಕಳ್ಕೊಳ್ಳೋಕೆ ಹೋಗ್ಬಾರ್ದು. ಬಟ್ ಧೈರ್ಯ ಕಳ್ಕೊಂಡಿದ್ರೆ ಇದನ್ನು ಮಾಡಲಿಕ್ಕೆ ಹೋಗ್ಬಾರ್ದು. ಬಟ್ ಇದು ಒಂದು ಹಂತದಲ್ಲಿ ನೋಡಿದರೆ ಭಾಳ ರಿಸ್ಕ್ ಕೆಲಸನೇ, ಇನ್ನೊಂದು ಹಂತದಲ್ಲಿ ಭಾಳ ಒಳ್ಳೆ ಈಸಿ ಕೆಲಸ. ಇದರಲ್ಲಿ ಲಾಭ ಅಂತೂ ಇದ್ದೇ ಇದೆ. ಬಟ್ ಅದು ನೀವು ಯಾವ ರೀತಿ ಮಾಡ್ತೀರಿ ಅನ್ನೋದ್ರ ಮೇಲೆ ಆ ಲಾಭವನ್ನು ನೀವು ನೋಡಬೇಕಾಗ್ತದೆ. ಸೊ ನೀವು ನ್ಯಾಚುರಲ್ಲಾಗಿ ಕೋಳಿನ ಸಾಕಬೇಕಾಗ್ತದೆ. ಈಗ ಹೇಳ್ತಾರೆ ಕೆಲವೊಬ್ಬರು ಫೀಡ್ ಮಾಡಬೇಕು ಹಂಗೆ ಹಿಂಗೆ, ಬಟ್ ಫೀಡ್ ಹಾಕೋದ್ರಿಂದ ಯಾವುದೇ ರೀತಿಯಾಗಿ ನಮಗೆ ಲಾಭ ಸಿಗಲ್ಲ. ಬಟ್ ವ್ಯಾಕ್ಸಿನೇಷನ್ ಅಂತೂ ನಾವು ಮಾಡ್ಕೊಳ್ಳೇಬೇಕು.